ಪ್ರಧಾನಿ ಮೋದಿ ಬದಲಿಸಿ ದೇಶವನ್ನ ಉಳಿಸಿ ಸಚಿವ ಸಂತೋಷ್ ಲಾಡ್ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಚಿವ ಲಾಡ್ ಹೀಗೆ ಹೇಳಿದ್ಯಾಕೆ? ಮತ್ತೊಂದು ಕಡೆ ರಾಹುಲ್ ಗಾಂಧಿ, ಕೇಜ್ರಿವಾಲ್, ಅಖಿಲೇಶ್ ಸಿಂಗ್ ಬಗ್ಗೆ ಕಾಮೆಂಟ್ ಹಾಕಿದ್ದಕ್ಕೆ ಮೈಸೂರಿನಲ್ಲಿ ಗಲಾಟೆ ಆಗಿದೆ. ಪೊಲೀಸರ ಮೇಲೆ ಕಲ್ಲು ತೂರಾಟ ಕೂಡ ಆಗಿದೆ. ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕನ ಪುತ್ರ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾನೆ. ಹಾಗೆ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಈ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸುದ್ದಿಗಳು ಸೇರಿದಂತೆ ಇಂದಿನ ರಾಜ್ಯ, ದೇಶ, ವಿದೇಶದ ಪ್ರಮುಖ 10 ಸುದ್ದಿಗಳು ಇಂದಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟ್ನಲ್ಲಿ ನಾನು ನಿಮ್ಮ ಶಿವಕುಮಾರ್. ಮೊದಲಿಗೆ ಲೈಂಗಿಕತೆ ಕುರಿತು ಆಕ್ಷೇಪಾರ್ಹ ಹೇಳಿಕೆ ಮುಂಬೈ ಪೊಲೀಸರಿಂದ ಯೂಟ್ಯೂಬರ್ ರಣವೀರ್ ಅಲ್ಲಾಬಾದಿಯ ವಿಚಾರಣೆ. ಜನಪ್ರಿಯ ಯೂಟ್ಯೂಬರ್ ಮತ್ತು ಪಾಡ್ಕಾಸ್ಟರ್ ರಣವೀರ್ ಅಲ್ಲಾಬಾದಿಯ ಹಾಸ್ಯ ನಟ ಸಮಯ್ ರೈನಾ ಮತ್ತು ಇತರರು ಇತ್ತೀಚೆಗೆ ಇಂಡಿಯಾಸ್ ಗಾಟ್ ಟ್ಯಾಲೆಂಟೆಡ್ ಎಂಬ ಕಾರ್ಯಕ್ರಮದಲ್ಲಿ ಆಕ್ಷೇಪಾರ್ಹ ಹೇಳಿಕೆ ನೀಡಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪೋಷಕರು ಮತ್ತು ಲೈಂಗಿಕತೆ ಕುರಿತು ನೀಡಿದ್ದ ಹೇಳಿಕೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದರ ಬೆನ್ನಲ್ಲೇ ಬಿಯರ್ ಬೈಸಿಪ್ಸ್ ಎಂದೇ ಹೆಸರಾಗಿರುವ ರಣವೀರ್ ವಿಡಿಯೋ ಬಿಡುಗಡೆ ಮಾಡಿ ಕ್ಷಮೆ ಯಾಚಿಸಿದ್ರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂಬೈ ಪೊಲೀಸರು ಮಂಗಳವಾರ ರಣವೀರ್ ಅಲ್ಲಾಬಾದಿಯಾ ಮತ್ತು ಇತರರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆಶೀಶ್ ಚಂಚಲಾನಿ, ಜಸ್ಪ್ರೀತ್ ಸಿಂಗ್, ಅಪೂರ್ವ ಮಕೀಜಾ, ರಣವೀರ್ ಅಲ್ಲಾಬಾದಿಯಾ, ಸಮಯ್ ರೈನಾ ಮತ್ತು ಇತರರ ವಿರುದ್ಧ ಅಸ್ಸಾಂ ಪೊಲೀಸರು ಸೋಮವಾರ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಆನ್ಲೈನ್ ಶೋನಲ್ಲಿ ಅಶ್ಲೀಲತೆಯನ್ನು ಉತ್ತೇಜಿಸುವ ಮತ್ತು ಅಸಭ್ಯ ಚರ್ಚೆಯಲ್ಲಿ ತೊಡಗಿದ್ದಾರೆ ಎಂಬ ಆರೋಪದ ಮೇಲೆ ನಗರದ ನಿವಾಸಿಯೊಬ್ಬರು ನೀಡಿದ ದೂರಿನ ಮೇರೆಗೆ ಅಲ್ಲಾಬಾದಿಯಾ ಸೇರಿದಂತೆ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಇನ್ನು ಈ ವಿಷಯ ಸಂಸತ್ನಲ್ಲಿ ಪ್ರತಿಧ್ವನಿಸುವ ಸಾಧ್ಯತೆ ಇದ್ದು, ಹಲವಾರು ಸಂಸದರ ದೂರುಗಳ ನಂತರ ಮಾಹಿತಿ ತಂತ್ರಜ್ಞಾನದ ಸಂಸದೀಯ ಸಮಿತಿಯು ಅಲ್ಲಾಬಾದಿಯಾ ಅವರನ್ನ ವಿಚಾರಣೆಗೆ ಕರೆಯಬೇಕೇ ಎಂಬ ಬಗ್ಗೆ ಚರ್ಚಿಸುತ್ತಿದೆ. ಪ್ಯಾನೆಲ್ನ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ಕೋರಿ ಪಾಡ್ಕಾಸ್ಟರ್ಗೆ ನೋಟಿಸ್ ನೀಡಬಹುದು ಅಂತ ಎನ್ಡಿಟಿವಿ ವರದಿ ಮಾಡಿದೆ. ಎನ್ಡಿಟಿವಿ ಪ್ರಕಾರ ಶಿವಸೇನೆ ರಾಜ್ಯಸಭಾ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಹಾಸ್ಯದ ಹೆಸರಿನಲ್ಲಿ ಯಾವುದೇ ನಿಂದನೆಯ ಭಾಷೆ ಸ್ವೀಕಾರವಲ್ಲ, ನಿಮಗೆ ವೇದಿಕೆಯೊಂದು ಸಿಗುವುದು, ನೀವು ಏನ್ ಬೇಕಾದರೂ ಹೇಳಬಹುದು ಎಂದಲ್ಲ. ಅವರು ಲಕ್ಷಾಂತರ ಚಂದಾದಾರರನ್ನ ಹೊಂದಿರುವವರು. ಪ್ರತಿಯೊಬ್ಬ ರಾಜಕೀಯ ನಾಯಕರು ಅವರ ಪಾಡ್ಕಾಸ್ಟ್ನಲ್ಲಿ ಭಾಗವಹಿಸಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಸ್ಥಾಯಿ ಸಮಿತಿಯ ಸದಸ್ಯೆಯಾಗಿ ನಾನು ಈ ವಿಷಯವನ್ನು ಸಂಸತ್ತಿನಲ್ಲಿ ಪ್ರಸ್ತಾಪಿಸ್ತೇನೆ ಅಂತ ಹೇಳಿದ್ದಾರೆ. ಇನ್ನು ರಣವೀರ್ ಅಲ್ಲಾಬಾದಿಯಾ ಅವರ ಅಶ್ಲೀಲ ಮತ್ತು ವಿಕೃತ ಕಾಮೆಂಟ್ಗಳನ್ನು ಹೊಂದಿರುವ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಯೂಟ್ಯೂಬ್ ಸಂಚಿಕೆಯನ್ನ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ನಿರ್ಬಂಧ ಮಾಡಲಾಗಿದೆ ಅಂತ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಹಿರಿಯ ಸಲಹೆಗಾರ ಕಾಂಚನ್ ಗುಪ್ತಾ ಅವರು ಪೋಸ್ಟ್ ಮಾಡಿದ್ದಾರೆ. ಹಾಸ್ಯ ನಟ ಸಮಯ್ ರೈನಾ ಅವರ ಯೂಟ್ಯೂಬ್ ರಿಯಾಲಿಟಿ ಶೋ ಇಂಡಿಯಾಸ್ ಗಾಟ್ ಟ್ಯಾಲೆಂಟೆಡ್ನಲ್ಲಿ ರಣವೀರ್ ಅಲ್ಲಾಬಾದಿಯಾ ಅವರು ಪೋಷಕರು ಮತ್ತು ಲೈಂಗಿಕತೆಯ ಬಗ್ಗೆ ನೀಡಿದ್ದ ಆಕ್ಷೇಪಾರ್ಹ ಹೇಳಿಕೆ ಸೋಮವಾರ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿತ್ತು ಮತ್ತು ತೀವ್ರ ಟೀಕೆಗೆ ಗುರಿಯಾಗಿತ್ತು. ಬೀರ್ ಬೈಸಿಪ್ಸ್ ಅಂತ ಜನಪ್ರಿಯ ಆಗಿರ್ತಕ್ಕಂಥ ಯೂಟ್ಯೂಬರ್ ರಣವೀರ್ ಅಲ್ಲಾಬಾದಿಯಾ ಅವರು ತಮ್ಮ ಹೇಳಿಕೆಗೆ ಕ್ಷಮೆ ಯಾಚಿಸಿದ್ದಾರೆ. ಅಲ್ಲದೆ ವಿವಾದಾತ್ಮಕ ಭಾಗವನ್ನು ತೆಗೆದುಹಾಕುವಂತೆ ಕಾರ್ಯಕ್ರಮದ ನಿರ್ಮಾಪಕರಿಗೆ ಕೇಳಿಕೊಂಡಿದ್ದಾರೆ. ರಣವೀರ್ ಅಲ್ಲಾಬಾದಿಯಾ ನಾನು ಕೂಡ ಫಾಲೋ ಮಾಡುವಂಥ ಒಬ್ಬ ಯೂಟ್ಯೂಬರ್, ಇಂಡಿಯಾದ ನಂಬರ್ 1 ಪಾಡ್ಕಾಸ್ಟ್ ಮಾಡುವಂಥ ವ್ಯಕ್ತಿ. ನರೇಂದ್ರ ಮೋದಿ ಹೊರತುಪಡಿಸಿ ಎಲ್ಲ ಪ್ರಮುಖ ರಾಜಕಾರಣಿಗಳು, ಗಣ್ಯರನ್ನ ಸಂದರ್ಶನ ಮಾಡಿರ್ತಕ್ಕಂಥ ವ್ಯಕ್ತಿ. 1 ಕೋಟಿಗೂ ಅಧಿಕ ಸಬ್ಸ್ಕ್ರೈಬರ್ಸ್ ರಣವೀರ್ ಅಲ್ಲಾಬಾದಿಯಾ ಅನ್ನೋ ಹಿಂದಿ ಭಾಷೆಯ ಪಾಡ್ಕಾಸ್ಟ್ ಚಾನಲ್ಗಿದ್ದಾರೆ ಸಬ್ಸ್ಕ್ರೈಬರ್ಸ್. ಅಂಡ್ ಬೀರ್ ಬೈಸಿಪ್ಸ್ ಅಂತ ಇಂಗ್ಲೀಷಲ್ಲಿ ಇಂಟರ್ವ್ಯೂ ಮಾಡ್ತಾರೆ, ಅದು ಕೂಡ ಹತ್ತತ್ರ 1 ಕೋಟಿ ಹತ್ತತ್ರ ಸಬ್ಸ್ಕ್ರೈಬರ್ ಬರ್ತಾ ಇದ್ದಾರೆ. ಸೊ ಹೀಗೆ ಇಂಡಿಯಾದ ಟಾಪ್ ಯೂಟ್ಯೂಬರ್ ರಣವೀರ್ ಅಲ್ಲಾಬಾದಿಯಾ. ಆದರೆ ಮಾತನಾಡುವಾಗ ಅವರೆಲ್ಲ ಡಿವೋಷನಲ್ಲು, ದೇವರು, ಧರ್ಮ ಈ ಥರದ್ದೆಲ್ಲ ಮಾತನಾಡ್ತಾರೆ. ಎಷ್ಟೋ ಜನ ಧರ್ಮದ ಸಂಬಂಧಪಟ್ಟಂತೆ ಸಂದರ್ಶನಗಳನ್ನ ಮಾಡಿದ್ದಾರೆ. ಬಟ್ ಈ ಇಂಟರ್ವ್ಯೂಗೆ ಹೋಗಿ, ಶೋಗೆ ಹೋಗಿ, ಅದು ಕೇಳಿರ್ತಕ್ಕಂಥ ಪ್ರಶ್ನೆ ಇದೆಯಲ್ಲ, ಪೋಷಕರ ಒಂದು ಖಾಸಗಿ ಜೀವನವನ್ನು ಕೂಡ ಪ್ರಶ್ನೆ ಮಾಡುವಂಥ ಪ್ರಶ್ನೆಗಳನ್ನ ಅಲ್ಲಿ ಕೇಳಿದ್ದಾರೆ ಆ ಶೋನಲ್ಲಿ. ಸೊ ಹಾಗಾಗಿ ದೊಡ್ಡವರ ಸಣ್ಣತನ, ದೊಡ್ಡ ಮಂದಿ ಸಣ್ಣತನ ಅಂದರೆ ತಪ್ಪಾಗಲ್ಲ. ಬಟ್ ಇದು ಈ ರಣವೀರ್ಗೆ ಅವಶ್ಯಕತೆ ಇರಲಿಲ್ಲ. ರೈಟ್? ಆದರೆ ನನಗೆ ಆಶ್ಚರ್ಯ, ನಮ್ಮ ಕನ್ನಡದಲ್ಲೂ ಕೂಡ ಒಂದಷ್ಟು ಕಾಮಿಡಿ ಶೋಗಳು ಅಶ್ಲೀಲ ಶೋಗಳಾಗಿ ಕನ್ವರ್ಟ್ ಆಗ್ಬಿಟ್ಟಿದೆ. ಮಕ್ಕಳು ಮರಿ ಹೆಣ್ಮಕ್ಳು ಮುಂದೆ ಕೂತ್ಕೊಂಡು ನೋಡುವಂಥ ಶೋಗಳಲ್ಲ ಅನ್ನೋ ಸನ್ನಿವೇಶ, ಫ್ಯಾಮಿಲಿ ಶೋಗಳಲ್ಲ. ಕನ್ನಡದ ಶೋಗಳಲ್ಲೂ ಕೂಡ ಅಸಹ್ಯವಾದಂಥ ಕಾಮಿಡಿಗಳು ಬಂದ್ಬಿಟ್ಟೈತೆ. ನಾವು ಇಂಡಿಯಾ ಗಾಟ್ ಟ್ಯಾಲೆಂಟ್ ಈ ಸಂಬಂಧಪಟ್ಟಂಗೆ ಶೋ ಬಗ್ಗೆ ಮಾತನಾಡ್ತಿದ್ದೀವಿ. ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಮಾತಾಡ್ತಾ ಇರೋದೇನು? ಸ್ಟ್ಯಾಂಡಪ್ ಕಾಮಿಡಿಯನ್ಸಲ್ಲಿ ಬಾಯಿ ಬಿಟ್ಟರೆ ಅಷ್ಟೇನೇ ಮಾತಾಡ್ತಿರೋದು ಎಷ್ಟೋ ಜನ. ಸೊ ಹಾಗಾಗಿ ಆ ರಣವೀರ್ ಅಲ್ಲಾಬಾದಿಯಾ ಬಗ್ಗೆ ನೀವು ಕ್ರಮ ಕೈಗೊಳ್ತೀವಿ ಅನ್ನೋದೇ ಆದರೆ ಕೈಗೊಳ್ಳಲೇಬೇಕು ಆ ಪ್ರಶ್ನೆಗೆ. ಆದರೆ
ಕಾಮಿಡಿ ಹೆಸರಲ್ಲಿ ಅಶ್ಲೀಲ ಮಾತಾಡೋ ಎಷ್ಟೋ ಮಂದಿ ಇದ್ದಾರಲ್ಲ, ಅವ್ರಿಗೂ ಇದು ಅನ್ವಯ ಆಗಲಿ ಅನ್ನೋದಷ್ಟೇ. ಯಾಕಂದರೆ ಈ ಮಟ್ಟಿಗಿನ ವ್ಯವಸ್ಥೆ ಹಾಳಾಗೋದಿದೆಯಲ್ಲ, ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ವಿಷಯದಲ್ಲಿ ನಾನು ಕೂಡ ಸ್ಟ್ಯಾಂಡ್ ವಿತ್ ಸರ್ಕಾರ, ಕಠಿಣ ನಿರ್ಧಾರ ಒಪ್ಕೋಬೇಕಾದರೆ ಎಲ್ಲರಿಗೂ ಅಪ್ಲೈ ಆಗಲಿ. ಕನ್ನಡದ ಎಷ್ಟೋ ಕಾಮಿಡಿ ಶೋಗಳು ಕೇಳೋಕ್ಕಾಗಲ್ಲ, ಕಿವಿ ಮುಚ್ಕೋಬೇಕು, ಆ ಥರದ ಕಾಮಿಡಿಗಳು ಮಾಡ್ತಾರೆ. ಮಿತಿ ಮೀರಿದ ಅಶ್ಲೀಲ ಶೋಗಳ ಕನ್ವರ್ಟ್ ಆಗ್ತಿದ್ದಾವೆ. ನೋಡ್ಬೇಕು ಮುಂದೇನು ಅಂತ. ಏನು ಆಮ್ ಆದ್ಮಿ ಪಕ್ಷದ ಸುದ್ದಿ, ಎಎಪಿಯಲ್ಲಿ ಎಲ್ಲವೂ ಚೆನ್ನಾಗಿದೆ. ಕೇಜ್ರಿವಾಲ್ ಶಾಸಕರೊಂದಿಗೆ ಸಭೆ ನಂತರ ಪಂಜಾಬ್ ಸಿಎಂ ಈ ಮಾತನ್ನು ಹೇಳಿದ್ದಾರೆ. ಯಾಕೆ? ಆಮ್ ಆದ್ಮಿ ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಸ್ಫೋಟಗೊಂಡಿದೆ ಎಂಬ ಊಹಾಪೋಹಗಳನ್ನು ಸ್ಪಷ್ಟವಾಗಿ ತಳ್ಳಿ ಹಾಕಿದ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಪಕ್ಷದಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಸೋಲಿನ ನಂತರ ದೆಹಲಿಯ ಕಪೂರ್ತಲಾ ಹೌಸ್ನಲ್ಲಿ ಎಎಪಿ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಮತ್ತು ಪಂಜಾಬ್ ಶಾಸಕರು ಸಂಸದರೊಂದಿಗೆ ಸಭೆ ನಡೆಸಿದ್ರು. ನಂತರ ಮಾನ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣೆಯ ಸಮಯದಲ್ಲಿ ಶಾಸಕರ ಪ್ರಯತ್ನಗಳಿಗೆ ಧನ್ಯವಾದ ಹೇಳಲು ಕೇಜ್ರಿವಾಲ್ ಈ ಸಭೆಯನ್ನು ಕರೆದಿದ್ರು ಅಂತ ಪಂಜಾಬ್ ಮುಖ್ಯಮಂತ್ರಿ ಹೇಳಿದರು. ಪಂಜಾಬ್ನಲ್ಲಿ ಎಎಪಿ ಸರ್ಕಾರವು ಶಿಕ್ಷಣ ಅಥವಾ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಸದಾ ಸಾರ್ವಜನಿಕ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದೆ ಅಂತ ಮಾನ್ ತಿಳಿಸಿದರು. ಗೆಲುವು ಮತ್ತು ಸೋಲು ಚುನಾವಣೆಯ ಒಂದು ಭಾಗವಾಗಿದೆ. ದೆಹಲಿಯ ಜನ ಅವರಿಗಾಗಿ ಕೆಲಸ ಮಾಡಿದ ವ್ಯಕ್ತಿಯಾಗಿ ನೆನಪಿಸಿಕೊಳ್ತಾರೆ ಅಂತ ಅವರು ಹೇಳಿದರು. ಪಂಜಾಬ್ನಲ್ಲಿ ಪಕ್ಷವು ಇನ್ನೂ 2 ವರ್ಷಗಳ ಕಾಲ ಅಧಿಕಾರದಲ್ಲಿರುತ್ತದೆ. ನಾವು ಪಂಜಾಬ್ನಲ್ಲಿ ದೆಹಲಿಯ ಅನುಭವವನ್ನು ಬಳಸಿಕೊಳ್ಳುತ್ತೇವೆ. ನಾವು ಒಟ್ಟಾಗಿ ಕೆಲಸ ಮಾಡುತ್ತೇವೆ. ನಮ್ಮ ಪಕ್ಷವು ತನ್ನ ಕೆಲಸಕ್ಕೆ ಹೆಸರುವಾಸಿಯಾಗಿದೆ. ಇಂದಿನ ಸಭೆಯಲ್ಲಿ ಮುಂಬರುವ 2 ವರ್ಷಗಳಲ್ಲಿ ಪಂಜಾಬ್ ಅನ್ನ ಇಡೀ ರಾಷ್ಟ್ರ ನೋಡುವ ಮಾದರಿ ರಾಜ್ಯವನ್ನಾಗಿ ಮಾಡಲು ನಿರ್ಧರಿಸಲಾಯಿತು. ಪಂಜಾಬ್ ಯಾವಾಗಲೂ ಎಲ್ಲಾ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದೆ ಅಂತ ಹೇಳಿದರು. ದೆಹಲಿ ವಿಧಾನಸಭೆ ಸೋಲಿನ ನಂತರ ಆಮ್ ಆದ್ಮಿ ಪಾರ್ಟಿ ಪಂಜಾಬ್ ಸರ್ಕಾರವನ್ನ ಕೆಡವುತ್ತಾರೆ. 30 ಜನ ಆಪ್ ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ. ಬಿಜೆಪಿಯವರು ಹೈಜಾಕ್ ಮಾಡ್ತಾರೆ ಅನ್ನೋ ಚರ್ಚೆಗಳ ನಡುವೆ ಈ ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿತ್ತು. ಆದರೆ ದೆಹಲಿ ನಮಗೆ ಮಾದರಿಯಾಗಿದೆ ಅಂತ ಹೇಳ್ತಿದ್ದಾರೆ. ದೆಹಲಿ ಜನ ಕೆಲಸ ಮಾಡಿಲ್ಲ ಅಂತ ಸೋಲಿಸಿದ್ದಾರೆ. ದೆಹಲಿ ಜನ ಇವ್ರದ್ದು ಭ್ರಷ್ಟಾಚಾರ ಜಾಸ್ತಿ ಆಯಿತು ಅಂತ ಸೋಲಿಸಿದ್ದಾರೆ. ದೆಹಲಿ ಜನ ಇವ್ರ ದುರಹಂಕಾರ ಜಾಸ್ತಿ ಆಯಿತು ಅಂತ ಸೋಲಿಸಿದ್ದಾರೆ. ಕೇಜ್ರಿವಾಲ್ ಒಂದು ವಿಡಿಯೋ ಬಹಳ ವೈರಲ್ ಆಗ್ತಿದೆ. ನರೇಂದ್ರ ಮೋದಿ ಬದುಕಿರೋವರೆಗೂ ನಿಮ್ಮ ಜನ್ಮದಲ್ಲಿ ಸಾಧ್ಯ ಆಗಲ್ಲ ನಮ್ಮನ್ನು ಸೋಲ್ಸಕ್ಕೆ ಅಂತೇನೋ ಏನು ದೊಡ್ಡ ದೊಡ್ಡ ಭಾಷಣ ಮಾಡಿದ್ರು ಕೇಜ್ರಿವಾಲ್. ಸೋಲ್ಸೋದು ನರೇಂದ್ರ ಮೋದಿ ಅವರಲ್ಲ, ಜನಗಳು. ಜನ ಮನ್ಸು ಮಾಡಿದ್ರೆ ಯಾರನ್ನ ಹೆಂಗ್ ಬೇಕಾದ್ರೂ ಮನೆಗೆ ಕಳಿಸ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. 10 ವರ್ಷಗಳ ಕಾಲ ಮುಖ್ಯಮಂತ್ರಿ ಆದಂಥ ಕೇಜ್ರಿವಾಲ್ MLA ಗೆಲ್ಲಕ್ಕಾಗದಂಗೆ ಮಾಡಿಬಿಟ್ರು ದೆಹಲಿ ಜನ. 2014 ಕಾಂಗ್ರೆಸ್ 0 ಲೋಕಸಭೆಯಲ್ಲಿ, 15 ವಿಧಾನಸಭೆ 0, 19 ಲೋಕಸಭೆ ಕಾಂಗ್ರೆಸ್ 0, 19 ಮತ್ತೆ 20 ಚುನಾವಣೆಯಲ್ಲಿ ಕಾಂಗ್ರೆಸ್ MLA ನಲ್ಲಿ 0, 2024 ಕಾಂಗ್ರೆಸ್ ಲೋಕಸಭೆ 0, 2025 ವಿಧಾನಸಭೆ ಕಾಂಗ್ರೆಸ್ 0. 1998ರಿಂದ 2013ವರೆಗೂ ಕಾಂಗ್ರೆಸ್ 15 ವರ್ಷಗಳ ಕಾಲ ಆಳ್ವಿಕೆ ಮಾಡಿತು. ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ. ಕಾಂಗ್ರೆಸ್ನ 0 ಗಿಳಿಸ್ಬಿಟ್ರು. ಕೇಜ್ರಿವಾಲ್ ನಂದೇ ಅನ್ನರಪ್ಪ, ಅವ್ರನ್ನೂ ಮುಳುಗಿಸ್ಬಿಟ್ರು. ಹಾಗಾಗಿ ಜನ ಸ್ಟ್ರಾಂಗ್ ಇಲ್ಲಿ. ಆದರೆ ಭಗವಂತ್ ಮಾನ್ ಪಂಜಾಬ್ಗೆ ಮಾಡೆಲ್ ಯಾವ್ದು ತಗೊಂಡು ಹೋಗ್ಬೇಕು ಅಂದರೆ ಸುಳ್ಳು ಹೇಳಿದಿರೋ ಥರ ಭ್ರಷ್ಟಾಚಾರ ತಗೊಂಡು ಹೋಗಬಾರ್ದು. ಕೇಜ್ರಿವಾಲ್ ದುರಹಂಕಾರದ ವರ್ತನೆ ತಗೊಂಡು ಹೋಗಬಾರ್ದು. ಯಾಕಂದರೆ ಕಾಂಗ್ರೆಸ್ ಆಪ್ ಮೈತ್ರಿ ಆಗಬೇಕು ಅಂತಿದ್ರು, ಆದರೆ ದುರಹಂಕಾರದ ಪರಮಾವಧಿ ಮೈತ್ರಿ ಆಗೋಕ್ಕಾಗಲಿಲ್ಲ ಅನ್ನೋ ಟೀಕೆ ಟಿಪ್ಪಣಿಯನ್ನು ಈಗ ಎಲ್ಲರೂ ಮಾಡ್ತಿದ್ದಾರೆ. ನಾವೆಲ್ಲ ಒಂದಾಗಬೇಕು, NDA ಮೈತ್ರಿ ಒಂದಾಗಬೇಕು ಅಂತಿದ್ದಾರೆ. ಹಾಗಾಗಿ ಇದೊಂಥರ ಪಾಠ ಪಂಜಾಬ್ ಕತೆ. ಇನ್ನು ಇದು ದೆಹಲಿ ಚುನಾವಣೆಯಿಂದ ತಾನೇ ಈಗ ಪಂಜಾಬ್ ಎಲೆಕ್ಷನ್ಸ್ ಪಂಜಾಬ್ MLA ಜೊತೆ ಮೀಟಿಂಗ್ ಮಾಡಿದ್ದು. ಇದೇ ದೆಹಲಿ ರಿಸಲ್ಟ್ ಸಂಬಂಧಪಟ್ಟ ಮೈಸೂರಲ್ಲಿ ಗಲಾಟೆ ಆಗೈತೆ. ಯಾರ ಪುಣ್ಯಾತ್ಮ ಪೋಸ್ಟ್ ಹಾಕ್ಬಿಟ್ಟು ಗಬ್ಬೆಳಿಸಿ ಗಲಭೆ ಆಗಕ್ಕೆ ಕಾರಣ ಆಗಿದ್ದಾರೆ. ಮೈಸೂರು ಸ್ಟೋರಿ ಈಗ ಮುಂದುದು. ಅವಹೇಳನಕಾರಿ ಪೋಸ್ಟ್, ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ, ಓರ್ವನ ಬಂಧನ, 7 ಪೊಲೀಸರಿಗೆ ಗಾಯ, ಮೈಸೂರು ದಗದಗ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಲ್ಯಾಣಗಿರಿ ಬಡಾವಣೆಯ ಯುವಕನೊಬ್ಬ ಹಾಕಿದ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಸಾಮಾಜಿಕ ಸ್ವಾಸ್ಥ್ಯವನ್ನೇ ಕೆಡಿಸಿದೆ. ದೆಹಲಿಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಆತ ಪೋಸ್ಟ್ ಮಾಡಿದ್ದ ಸಾಮಾಜಿಕ ಜಾಲತಾಣದಲ್ಲಿ ಮುಸ್ಲಿಂ ಸಮುದಾಯದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹರಿಬಿಟ್ಟ ಆರೋಪದಲ್ಲಿ ಸುರೇಶ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯನ್ನು ಬಂಧಿಸಬೇಕು ಅಂತ ಒತ್ತಾಯಿಸಿ ಸೋಮವಾರ ರಾತ್ರಿ ಇಲ್ಲಿನ ಉದಯಗಿರಿ ಪೊಲೀಸ್ ಠಾಣೆ ಮುಂಭಾಗ ಮುಸ್ಲಿಂ ಸಮುದಾಯದ ಪ್ರಮುಖರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟನೆ ನಡೆಸಿದ್ರು. ಯಾವಾಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತೋ ಉದಯಗಿರಿ ಪೊಲೀಸರು ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಂಡು ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ. ಆದರೆ ಅಷ್ಟರಲ್ಲಾಗಲೇ ಆ ಪೋಸ್ಟ್ ಒಂದು ಸಮುದಾಯದ ಯುವಕರನ್ನ ರೊಚ್ಚಿಗೆಬ್ಬಿಸಿತ್ತು. ತಕ್ಷಣ ಅವರು ಉದಯಗಿರಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ. ಪೊಲೀಸರು ಕೆಲ ಧಾರ್ಮಿಕ ಮುಖಂಡರು ಹಾಗೂ ರಾಜಕೀಯ ಮುಖಂಡರು ಅಲ್ಲಿದ್ದ ಯುವಕರಿಗೆ ಶಾಂತಿ ಕಾಪಾಡುವಂತೆ ಮನವರಿಕೆ ಮಾಡಲು ಪ್ರಯತ್ನ ಮಾಡಿದ್ರು. ಆದರೆ ಅಲ್ಲಿದ್ದ ಗುಂಪು ಇದನ್ನು ಕೇಳಲು ಸಿದ್ಧರಿರಲಿಲ್ಲ. ಏಕಾಏಕಿ ಘೋಷಣೆ ಕೂಗುತ್ತಾ ಪೊಲೀಸರು ಹಾಗೂ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ನಡೆಸಿದ್ರು.
ಪ್ರತಿಭಟನಾಕಾರರನ್ನ ನಿಯಂತ್ರಿಸುತ್ತಿದ್ದಾಗ ಕಲ್ಲು ತೂರಾಟ ನಡೆಸಿದ್ದು ಪೊಲೀಸರು ಲಾಠಿ ಪ್ರಹಾರ ಮಾಡಿ ಅಶ್ರುವಾಯು ಸಿಡಿಸಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದರು. ಘಟನೆಯಲ್ಲಿ ಕೆಲವರಿಗೆ ಕಲ್ಲೇಟಿನಿಂದ ಗಾಯವಾಗಿದೆ. ಶಾಂತಿನಗರ ಮುಖ್ಯ ರಸ್ತೆ, ಮಹದೇವಪುರ ರಸ್ತೆ ಬಂದ್ ಮಾಡಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ದೆಹಲಿ ಚುನಾವಣೆ ಫಲಿತಾಂಶದ ಬಳಿಕ ರಾಹುಲ್ ಗಾಂಧಿ, ಕೇಜ್ರಿವಾಲ್, ಅಖಿಲೇಶ್ ಸಿಂಗ್ ಯಾದವ್ ಅವರ ಅರೆನಗ್ನ ಫೋಟೋ ಸೃಷ್ಟಿಸಿ ಅವರ ತೊಡೆಯಲ್ಲಿ ವ್ಯಕ್ತಿಯೊಬ್ಬರು ನಮಾಜ್ ಮಾಡುತ್ತಿರುವಂತೆ ಬುರ್ಕಾ ಧರಿಸಿದ ಮಹಿಳೆಯಂತೆ ಚಿತ್ರಿಸಿದ್ದಾರೆ. ಈ ಥರದೆಲ್ಲ ಆಕ್ಷೇಪಾರ್ಹ ಚಿತ್ರಣವನ್ನು ಪೋಸ್ಟ್ ಮಾಡಿದೆ ಹಿನ್ನೆಲೆ ಉದಯಗಿರಿ ಈ ಒಂದು ಘಟನೆಯಲ್ಲಿ ಈಗ 7 ಪೊಲೀಸರು ಅಧಿಕಾರಿಗಳು ಗಾಯಗೊಂಡಿದ್ದಾರೆ ಮತ್ತು ಹಿಂಸಾಚಾರದಲ್ಲಿ ಭಾಗಿಯಾಗಿರುವವರನ್ನ ಬಂಧಿಸಲು ವಿಶೇಷ ತಂಡವನ್ನು ಸಹ ರಚಿಸಲಾಗಿದೆ ಅಂತ ಮೈಸೂರು ಎಡಿಜಿಪಿ ಹಿತೇಂದ್ರ ಹೇಳಿದ್ದಾರೆ. ಅವಹೇಳನಕಾರಿ ಪೋಸ್ಟರ್ ಹಾಕಿದ್ದ ಪ್ರಕರಣದ ಆರೋಪಿಯನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂಬ ಊಹಾಪೋಹದಿಂದ ಪ್ರತಿಭಟನೆಗಳು ಭುಗಿಲೆದ್ದಿದ್ದವು. ಹಿಂಸಾಚಾರಕ್ಕೆ ಯಾರು ಕಾರಣರು ಮತ್ತು ಯಾವುದೇ ಸಂಘಟನೆ ಭಾಗಿಯಾಗಿದೆಯಾ ಅಂತ ತನಿಖೆ ಅಂತ ತಿಳಿದು ಬರುತ್ತದೆ. ಪರಿಸ್ಥಿತಿ ಈಗ ನಿಯಂತ್ರಣದಲ್ಲಿದೆ ಅಂತ ಹಿತೇಂದ್ರ ಅವರು ತಿಳಿಸಿದ್ದಾರೆ. ಇನ್ನೊಂದು ಕಡೆ ಮೈಸೂರಿನ ಮಾಜಿ ಸಂಸದರು ಮಾತನಾಡಿದ್ದಾರೆ. ಪ್ರತಾಪ್ ಸಿಂಹ ಅವರು ರಾಹುಲ್, ಅಖಿಲೇಶ್ ಮತ್ತು ಕೇಜ್ರಿವಾಲ್ ಅವರನ್ನ 3 ಇಡಿಯಟ್ಸ್ ಅಂತಂದ್ರೆ ಮುಸಲ್ಮಾನರಿಗೆ ಯಾಕೆ ಸಿಟ್ಟು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ನಗರದಲ್ಲಿ ನಿನ್ನೆ ರಾತ್ರಿ ನಡೆದ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ತುವಾಟದ ಘಟನೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದರು. ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ವಾಟ್ಸಪ್ನಲ್ಲಿ ರಾಹುಲ್ ಗಾಂಧಿ, ಅರವಿಂದ್ ಕೇಜ್ರಿವಾಲ್ ಮತ್ತು ಅಖಿಲೇಶ್ ಯಾದವ್ ಅವರ ಫೋಟೋಗಳನ್ನ ಹಾಕಿ 3 ಇಡಿಯಟ್ಸ್ ಅಂತ ಬರೆದಿರೋದಕ್ಕೆ ರೊಚ್ಚಿಗಿದ್ದ ಕೆಲ ಪುಂಡರು ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ ಪ್ರತಾಪ್ ಸಿಂಹ ಹೇಳಿದರು. ಪೋಸ್ಟ್ ಹಾಕಿದವರನ್ನ ಅರೆಸ್ಟ್ ಮಾಡಿದ್ದಾಗಿ ಪೊಲೀಸರು ಹೇಳಿದ್ರು. ಕಲ್ಲು ತೂರಾಟವನ್ನ ಪುಂಡರು ನಿಲ್ಲಿಸಿಲ್ಲ. ಉದಯಗಿರಿ ಪೊಲೀಸ್ ಠಾಣೆ ಮತ್ತು ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವ ಕೆಲಸ ಕಳೆದ 15 ವರ್ಷಗಳಿಂದ ನಡೆಯುತ್ತಿದೆ ಅಂತ ಬಿಜೆಪಿ ನಾಯಕ ಪ್ರತಾಪ್ ಸಿಂಹ ಆರೋಪವನ್ನ ಮಾಡಿದ್ದಾರೆ. ಒಂದ್ಯಾವುದೋ ಅಶ್ಲೀಲ ಸಂದೇಶ ಕಳುಹಿಸಿದ ಪರಿಣಾಮ ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಆಯಿತು. ಗೊತ್ತಿರೋ ವಿಷಯ. ದೊಡ್ಡ ಹಂಗಾಮ ಆಯಿತು 2024ರಲ್ಲಿ. 6 ತಿಂಗಳು ಕಳೆ ವರ್ಷದ ಮಧ್ಯಭಾಗದಿಂದ ಶುರುವಾಗಿ ಸೆಲೆಬ್ರಿಟಿ ಜೈಲಿಗೆ ಹೋಗಿ ಬಂದರು. ಅಶ್ಲೀಲ ಕಾಮೆಂಟು, ಅಶ್ಲೀಲ ಮೆಸೇಜು, ಅಶ್ಲೀಲವಾಗಿ ಸ್ಟೇಟಸ್ಸು, ಕೆಟ್ಟದಾಗಿ ಪ್ರವೋಕ್ ಮಾಡುವಂಥದ್ದು ಹಾಕಬೇಡಿ. ಕಾನೂನು ಭಾಳ ಸ್ಟ್ರಾಂಗು. ಈ ಸೋಷಿಯಲ್ ಮೀಡಿಯಾ ಇವೆಲ್ಲರ ಕಂಟ್ರೋಲ್ಗೆ ಒಳ್ಳೊಳ್ಳೆ ಕಾನೂನುಗಳನ್ನ ತರ್ತಾ ಇದ್ದಾರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು. ನಾನೆಲ್ಲೋ ಮನೇಲಿ ಕೂತ್ಕೊಂಡಿದ್ದೀನಿ, ಯಾರಿಗೆ ಹೆಂಗಾರ ಬೈಬೋದು, ಅವ್ರ ಅಮ್ಮನ ಕರಿಬೋದು, ಅವ್ರ ಅಕ್ಕನ ಕರಿಬೋದು, ಇನ್ಯಾರನ್ನೋ ಕರಿಬೋದು, ಯಾವ ದೇವ್ರನ್ನ ಹೆಂಗಾರ ಬೈಬೋದು ಅನ್ಕೊಂಡ್ರೆ ಕಷ್ಟ. ಬಟ್ ಒಂದು ಇನ್ಸಿಡೆಂಟ್ ನೀವೆಲ್ಲ ಅಬ್ಸರ್ವ್ ಮಾಡ್ತಿರ್ತೀರಿ. ನಿನ್ನೆ ಅಯೋಧ್ಯೆ ರಾಮನೇ ಬೇರೆ, ವಾಲ್ಮೀಕಿ ರಾಮನೇ ಬೇರೆ ಅಂದಾಗ ಯಾರೂ ಪ್ರತಿಭಟನೆ ಮಾಡಲಿಲ್ಲ. ಕೂಲ್. ಯಾರೂ ಪ್ರತಿಭಟನೆ ಮಾಡಲಿಲ್ಲ. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಮಾತು ಹೇಳಿದರು. ಇಲ್ಲಿ ರಾಮನ್ನ, ಹನುಮನ್ನ ಏನೇ ವ್ಯಾಖ್ಯಾನಗಳು ಬಂದರೂ ಎಲ್ಲ ಕೂಲಾಗಿ ನಡೀತಾ ಇರುತ್ತೆ. ಆದರೆ ಬೇರೆ ಧರ್ಮದಲ್ಲಿ ಆ ಥರ ಕಾಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ್ರೆ ಬಿಡಲ್ಲ. ಹಾಗಾಗಿ ಕಾಮೆಂಟ್ ಹಾಕೋರು, ಪೋಸ್ಟ್ ಹಾಕೋರು ಒಂದು ಸ್ವಲ್ಪ ಲಿಮಿಟೇಷನಲ್ಲಿ ಹಾಕಿ. ಸಿಕ್ಕೈತೆ ಪುಕ್ಸಟ್ಟೆ ಇಂಟರ್ನೆಟ್ಟು ಅಂದ್ಬಿಟ್ಟು, ಅನ್ಲಿಮಿಟೆಡ್ ಅಂದ್ಬಿಟ್ಟು ಬೇಕಾಬಿಟ್ಟು ಕಾಮೆಂಟ್ ಮಾಡಬೇಡಿ. ಸಮಸ್ಯೆಗಳಾಗ್ತವೆ. ಒಂದು ಕಾಮೆಂಟ್ ಆ ಗಲಭೆಗೆ ಕಾರಣ ಆಗಿದೆ. ಒಂದು ಕಾಮೆಂಟ್ ನೆಮ್ಮದಿ ಹಾಳಾಗಿದೆ. ಒಂದು ಕಾಮೆಂಟ್ ಒಂದಷ್ಟು ಸಂದೇಶಗಳು ಒಂದು ಜೀವ ತೆಗೆದಿದೆ. ದೇಶದಲ್ಲಿ ನಿತ್ಯ ಒಬ್ಬ ಸ್ಟೇಟಸ್ಗೋ, ಪೋಸ್ಟ್ಗೋ, ಮತ್ತೊಂದಕ್ಕೋ, ಕಾಮೆಂಟ್ಗೋ, ಲೈಕೋ, ಡಿಸ್ಲೈಕೋ, ಟ್ರೋಲ್ಗೋ ಕೊಲೆಗಳಾಗ್ತವೆ. ಸೊ ಹಾಗಾಗಿ ನಾವು ಅದ್ಬಸ್ತಲ್ಲಿರಬೇಕಾಗತ್ತೆ. ಆ ಅದ್ಬಸ್ತ್ ಹಾಕೊಳ್ಳಿಲ್ಲ ಅಂತಂದರೆ ಅಧ್ವಾನ್ಗಳಾಗುತ್ತೆ ಜೀವನದಲ್ಲಿ. ಇನ್ನೊಂದು ಕಡೆ ಭದ್ರಾವತಿಯಲ್ಲಿ ಏನು ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಸಿ.ಟಿ. ರವಿ ಮಾತನಾಡಿದಾಗ ದೊಡ್ಡ ಮಟ್ಟಿಗಿನ ಸಂಘರ್ಷ ಆಗಿತ್ತು. ಹೋಗುದು ಉಪ್ಪಿನಕಾಯಿ ಹಾಕಿರೋ ಸಿ.ಟಿ. ರವಿ ಅವ್ರಿಗೆ. ಒಬ್ಬ ಮಹಿಳೆಯನ್ನು ಹಿಂಗೆಲ್ಲ ಮಾತಾಡಿದ್ದಾರೆ ಅನ್ನೋ ಆರೋಪದಲ್ಲಿ ಈಗ ಕಾಂಗ್ರೆಸ್ ಶಾಸಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಂಬಂಧಿ ಭದ್ರಾವತಿಯ ಮೇಲೆ ಸಂಗಮೇಶ್ ಅವರ ಪುತ್ರ ಒಬ್ಬ ಮಹಿಳಾ ಅಧಿಕಾರಿಗೆ ಕೆಟ್ಟ ಪದದಲ್ಲಿ ಮಾತನಾಡಿ ಅವಾಚ್ಯ ಶಬ್ದಗಳನ್ನು ನಿಲ್ಲಿಸಿ ಬೆದರಿಕೆ ಆಗ್ತಂಥ ಘಟನೆ ನಡೆದಿದೆ. ಈ ಹಿನ್ನೆಲೆ ಈಗ ದೊಡ್ಡ ಒಂದು ರೀತಿಯ ವಾಗ್ಯುದ್ಧ ಆಗ್ತಾ ಇದೆ. ಆದರೆ ಕೆಲವರು ಕಾಂಗ್ರೆಸ್ ರಾಜಣ್ಣ ಮಾತಾಡೋರು ಈ ಘಟನೆ ಖಂಡಿಸ್ತೀನಿ ಅಂತ. ಕೆಲವರು ಖಂಡಿಸಿದ್ದಾರೆ, ಕೆಲವರು ಸಮರ್ಥನೆ ಮಾಡ್ಕೋತಿದ್ದಾರೆ. ಏನು ಎತ್ತ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ ಈಗ ಶುರುವಾಗುತ್ತೆ. ಅಕ್ರಮ ಮರಳು ದಂಧೆ ತಡೆಯಲು ಹೋದ ಮಹಿಳಾ ಅಧಿಕಾರಿಯನ್ನ ಶಿವಮೊಗ್ಗದ ಭದ್ರಾವತಿ ಶಾಸಕ ಬಿ.ಕೆ. ಸಂಗಮೇಶ್ ಪುತ್ರ ಬಸವೇಶ್ ಅವರು ನಿಂದಿಸಿರ್ತಕ್ಕಂಥ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಶಿವಮೊಗ್ಗದ ಭದ್ರಾವತಿ ಶಾಸಕ ಬಿ.ಕೆ. ಸಂಗಮೇಶ್ ಪುತ್ರ ಬಸವೇಶ್ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯವಾಗಿ ಬಾಯಿಗೆ ಬಂದಂತೆ ಬೈದಿರುವುದು ವಿಡಿಯೋದಲ್ಲಿ ಕಂಡುಬಂದಿದೆ. ಭದ್ರಾ ನದಿ ತಟದಲ್ಲಿ ನಡೆಯುತ್ತಿದ್ದ ಅಕ್ರಮ ಮರಳು ಗಣಿಗಾರಿಕೆ ಮೇಲೆ ಗಣಿ ಇಲಾಖೆಯ ವಿಜ್ಞಾನಿ ಜ್ಯೋತಿ ನಿನ್ನೆ ಮಧ್ಯರಾತ್ರಿ ದಾಳಿ ಮಾಡಿದ್ರು. ಈ ವೇಳೆ ನಡೆದ ಘಟನೆಯ ವಿಡಿಯೋ ವೈರಲ್ ಆಗಿದೆ. ಈ ಕುರಿತು ಪ್ರತಿಪಕ್ಷಗಳಾದ ಜೆಡಿಎಸ್ ಹಾಗೂ ಬಿಜೆಪಿ ತೀವ್ರವಾಗಿ ಕಿಡಿಕಾರಿದೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿರತಕ್ಕಂಥ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರದಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ರಕ್ಷಣೆಯೇ ಇಲ್ಲವಾಗಿದೆ ಅಂತ ಕಿಡಿಕಾರಿದ್ದಾರೆ.
ಅದು ಯಾವುದೇ ಸರ್ಕಾರ ಇರಲಿ, ಯಾರೇ MLAಗಳಿರಲಿ, ಅಧಿಕಾರಿಗಳನ್ನೂ ಕೆಟ್ಟದಾಗಿ ಮಾತಾಡ್ತಾರೆ ಅಂತಂದರೆ ಅದು ಒಳಕಾಕ್ಬೇಕು. ಅಂದರೆ ಅವ್ರವ್ರ ಸರ್ಕಾರ ಬಂದಾಗ ಅಧಿಕಾರಿಗಳನ್ನ ಕಾಲ್ ಕಸ ಥರ ಕಂಡ್ರಾಗತ್ತೇನು? ಇದು ಒಳ್ಳೆ ಕತೆ ಆಯ್ತಲ್ಲ. ಜನ ಅಧಿಕಾರ ಕೊಡೋದು ಕೆಲಸ ಮಾಡಿ ಅಂತ, ಜನ ಅಧಿಕಾರ ಕೊಡೋದು ದರ್ಪ ಮಾಡಿ, ದೌರ್ಜನ್ಯ ಮಾಡಿ, ಲೂಟಿ ಮಾಡಿ, ದೌಲತ್ ತೋರಿ ಅಂತಲ್ಲ. ದೌಲತ್ ತೋರ್ದವರೆಲ್ಲ ಏನೇನೋ ಹೋಗ್ಬಿಟ್ಟವ್ರೆ, ಕಾಲ್ ಕಸ ಆಗ್ಬಿಟ್ಟವ್ರೆ. ದೌರ್ಜನ್ಯ ಮಾಡಿದವ್ರೆಲ್ಲ ಹೆಸರಿಲ್ದಂಗೆ ಹೋಗ್ಬಿಟ್ಟವ್ರೆ. ಇದರ ಅವಶ್ಯಕತೆಗಳಿಲ್ಲ. ಸರ್ಕಾರ ಈ ದಿಸೆಯಲ್ಲಿ ಹೇಳಬೇಕು. ಯಾರೋ 136 ಜನ MLAಗಳು, ಒಳ್ಳೆ ಸ್ಟ್ರಾಂಗ್ ಸರ್ಕಾರ. ಯಾರೋ ಅದ್ರಲ್ಲಿ ಒಬ್ಬ MLA ಮಗ ಮಾಡಿದ ಕೆಲೆ ಆಗ್ತಲೇ ತಗ್ಸ್ಬೇಕು. ಒಳ್ಳೇದಾದರೆ ಸನ್ಮಾನ ಮಾಡಿ, ಕೆಟ್ಟಾದ್ರು ಒದ್ದೊಳಕ್ಕೆ ಹಾಕ್ಬೇಕು ಕಂಬಿಯಿಂದಕ್ಕೆ. ನೋಡಬೇಕು ಸರ್ಕಾರ ಏನು ಮಾಡ್ತಾರೆ ಅಂತ. ರಾಜಣ್ಣಕ್ಕೆ ನಾನು ಅಪ್ರಿಷಿಯೇಟ್ ಮಾಡಬೇಕು, ಮಿನಿಸ್ಟರ್ ರಾಜಣ್ಣನ. ಕ್ರಮ ತಗೋಬೇಕು, ಯಾರಾದ್ರೂ ಏನಂತ ತಪ್ಪು ಅಂತ ಹೇಳಿದ್ದಾರೆ. ಭಾಳ ಜನ ಕಣಿಸಿದ್ದಾರೆ. ಬಟ್ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು. ಸಿಟಿ ರವಿ ಏನು ಅಂದರು ಅಂದ ತಕ್ಷಣ ಎತ್ತಾಕೊಂಡೋಗಿ ರಾತ್ರಿ ಎಲ್ಲ ಸುತ್ತಿಸಿ ಹಂಗಾಮ ಮಾಡಿಬಿಡ್ತಾರೆ ಪೊಲೀಸ್ನವರು. ಇಲ್ಲಿ ಪಾಪ ಅಧಿಕಾರಿಗೆ ಬೈದವರ ಆಡಿಯೋ ಎಲ್ಲ ಇದೆ, ಕೆಟ್ಟದಾಗೈತೆ, ಡಾಕ್ಯುಮೆಂಟ್ ಐತಪ್ಪ. ಇನ್ನೂ ಅರೆಸ್ಟ್ ಮಾಡಿಲ್ಲ. ಇನ್ನು ಶೋಕಾಸ್ ನೋಟಿಸ್ಗೆ ಕೆರಳಿದ ಯತ್ನಾಳ್ ಬಣ. ಮೊದಲ ಪ್ರತಿಕ್ರಿಯೆಯಲ್ಲೇ ಖಡಕ್ ಉತ್ತರ. ನಿನ್ನೆ ಯತ್ನಾಳ್ಗೆ ಕಡಿವಾಣ ಹಾಕುವಂತ ಕೆಲಸ ಬಿಜೆಪಿಲಾಗಿತ್ತು. ವಿಜಯೇಂದ್ರ ಸಂಭ್ರಮಾಚರಣೆ, ಕೆಲ ಕ್ಷಣಗಳಲ್ಲಿ ಅವ್ರಿಗೂ ಶಾಕ್ ಕೊಟ್ಟವ್ರೆ. ವಿಜಯೇಂದ್ರ ಖುಷಿ ಮತ್ತೆ ಕಸಿವಿಸಿ ಏನು ಅಂತ ನೋಡೋಣ. ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದಿಲ್ಲ ಎಂದು ಹೇಳಿದ್ದೀರಿ, ಆದರೆ ಸಮಜಾಯಿಷಿ ನೀಡಿದ ರೀತಿಯಲ್ಲಿ ನೀವು ನಡೆದುಕೊಂಡಿಲ್ಲ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಶಿಸ್ತು ಸಮಿತಿ 2ನೇ ಬಾರಿಗೆ ಶೋಕಾಸ್ ನೋಟಿಸ್ ನೀಡಿದೆ. ಈ ಮೂಲಕ ಮತ್ತೊಂದು ನೋಟಿಸ್ ಕೊಡಿಸುವಲ್ಲಿ ವಿಜಯೇಂದ್ರ ಯಶಸ್ವಿಯಾಗಿದ್ದಾರೆ ಅಂತ ಬಸನಗೌಡ ಯತ್ನಾಳ್ ಬಣವನ್ನ ಕೆರಳಿಸಿದೆ. ಇನ್ನು ಈ ನೋಟಿಸ್ ಬಗ್ಗೆ ಮೊದಲ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಯತ್ನಾಳ್, ನನಗೆ ಯಾವುದೇ ನೋಟಿಸ್ ಬಂದಿಲ್ಲ. ನೋಟಿಸ್ ಬಂದ ಮೇಲೆ ಕೆಲ ವ್ಯಕ್ತಿಗಳ ಸ್ವಜನ ಪಕ್ಷಪಾತದ ಬಗ್ಗೆ ವಿವರವಾಗಿ ಲಿಖಿತ ರೂಪದಲ್ಲಿ ಉತ್ತರ ನೀಡುತ್ತೇನೆ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಶೋಕಾಸ್ ನೋಟಿಸ್ ಸಂಬಂಧ ಟ್ವೀಟ್ ಮೂಲಕ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಯತ್ನಾಳ್, ನನಗೆ ಅಧಿಕೃತವಾಗಿ ಯಾವುದೇ ನೋಟಿಸ್ ಬಂದಿರುವುದಿಲ್ಲ. ನೋಟಿಸ್ ಬಂದ ಮೇಲೆ ಕೆಲ ವ್ಯಕ್ತಿಗಳ ಏಕಸಾಮ್ಯತೆ, ಏಕಪಕ್ಷೀಯ ನಿರ್ಧಾರಗಳು, ಉತ್ತರ ಕರ್ನಾಟಕ ಭಾಗದ ಕಡೆಗಣನೆ, ಕುಟುಂಬ ರಾಜಕಾರಣ, ಕಾಂಗ್ರೆಸ್ ವೈಫಲ್ಯಗಳನ್ನು ಜನತೆಗೆ ವಿವರಿಸಲು ವಿಫಲವಾಗಿರುವ ಪಕ್ಷದ ಧೋರಣೆ, ಹೊಂದಾಣಿಕೆಯ ರಾಜಕೀಯ ಸೇರಿದಂತೆ ಸ್ವಜನ ಪಕ್ಷಪಾತದ ಬಗ್ಗೆ ವಿವರವಾಗಿ ಲಿಖಿತ ರೂಪದಲ್ಲಿ ಉತ್ತರ ನೀಡುತ್ತೇನೆ ಅಂತ ಬರೆದುಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಯತ್ನಾಳ್ ಬಣದ ಶಾಸಕ ಬಿಪಿ ಹರೀಶ್ ಮಾತನಾಡಿ, ನೋಟಿಸ್ ಮೂಲಕ ಶಾಸಕ ಯತ್ನಾಳ್ರನ್ನ ಬೆದರಿಸಲು ಸಾಧ್ಯವಿಲ್ಲ. ವಿಜಯೇಂದ್ರ ಕಡೆ ಪ್ರಯತ್ನ ಎಂದು ನೋಟಿಸ್ ಕೊಡಿಸಿರಬಹುದು. ನಾವು ಹೈಕಮಾಂಡ್ ವಿರುದ್ಧ ಹೋಗಲ್ಲ ಎಂದು ಹೇಳಿದ್ದೇವೆ. ಹೈಕಮಾಂಡ್ ವಿರುದ್ಧ ಹೋಗುವ ಪ್ರಶ್ನೆ ಇಲ್ಲ ಅಂತ ಬಿಪಿ ಹರೀಶ್ ಹೇಳಿದ್ದಾರೆ. ವಿಜಯೇಂದ್ರ ಎಲ್ಲ ರೀತಿಯಲ್ಲೂ ಸರಿಯಾಗಿ ನಡೆದುಕೊಂಡು ವಿಶ್ವಾಸದಲ್ಲಿದ್ದು ಹಿಂಗೆ ಎಗರಾಡಿದರೆ ಯತ್ನಾಳ್ ಅರ್ಥ ಇರೋದು. ಆದರೆ ರಾಜ್ಯಾಧ್ಯಕ್ಷ ಆಗಿ ವಿಜಯೇಂದ್ರ 1 ವರ್ಷಗಳಿಂದ ಫ್ರೀ ಇಲ್ಲ. MLA ಎಲೆಕ್ಷನ್ ಸೋತವ್ರು ಗೆದ್ದವ್ರು ಸಭೆ ಮಾಡೋಕೆ 1 ವರ್ಷ ಬೇಕಾಯ್ತು ಅವ್ರಿಗೆ. ಲೋಕಸಭೆಯಲ್ಲಿ ಒಂದಷ್ಟು ಜನ ಸ್ಥಾನ ಸೋಲ್ಸಿದ್ರು ಅಂತ ಆರೋಪ ಬಂದಾಗ ಅವರು ಮಾಡಿಲ್ವಾ? ಅಂದ್ರೆ ಎಲ್ಲರ ವಿರುದ್ಧ ಕ್ರಮ ಆಗಲಿ ಅಂತ ಮಾತಾಡ್ಕತ್ತಿದ್ರು. ಅಂದರೆ ಅವರು ಮಾಡೋರು ನಾನು ಮಾಡಿವ್ನಿ ಅಂತ. ಹಾಗಾಗಿ ವಿಜಯೇಂದ್ರ ತಾನು ರಾಜ್ಯಾಧ್ಯಕ್ಷನ ಅನ್ನೋದನ್ನ ಮರೆತು ಯಾವುದೋ ಗುಂಪಿಗೆ ಅಧ್ಯಕ್ಷ ಅನ್ನೋ ರೀತಿ ವರ್ತನೆ ಮಾಡ್ತಿದ್ದಾರೆ ಅನ್ನೋದು ಇವರೆಲ್ಲರ ಆರೋಪ. ಬಿಜೆಪಿ ರಾಜ್ಯಾಧ್ಯಕ್ಷ ಆಗಪ್ಪ ವಿಜಯೇಂದ್ರ ಅಂದರೆ ನಾನು ನನ್ನ 4 ಜನ ಟೀಮ್ಗೆ ಅಧ್ಯಕ್ಷ ಆಗ್ತೀನಿ ಅಂತ ಹೊರಟವ್ರೆ ಅನ್ನೋದು ಇವರೆಲ್ಲರೂ ಆರೋಪ. ಅವರು ಕೂಡ ಹಂಗೆ ನಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿದೆ. ಹಾಗಾಗಿ ಇಷ್ಟೆಲ್ಲ ಹಂಗಾಮ. ಇನ್ನೊಂದು ಕಡೆ ವಿಜಯೇಂದ್ರ ಅವರೇನು ಘೋಷಣೆ ಮಾಡಿದರು ಜಿಲ್ಲಾಧ್ಯಕ್ಷ ಪಟ್ಟಿ, ಅದಕ್ಕೆ ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದಕ್ಕೆ ಕೂಡ ತಡೆ ಕೊಟ್ಟಿದ್ದಾರೆ. ಏನಪ್ಪಾ ಅಂದರೆ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಆಯ್ಕೆಗೆ ಹೈಕಮಾಂಡ್ ತಡೆ, ವಿಜಯೇಂದ್ರ ವಿರುದ್ಧ ತೊಡೆ ತಟ್ಟಿ ಗೆದ್ದ ಸುಧಾಕರ್. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಆಯ್ಕೆಯಲ್ಲಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಏಕಪಕ್ಷೀಯ ನಿರ್ಧಾರ ಕೈಗೊಂಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿತ್ತು. ಅದರಲ್ಲೂ ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆ ಇಡೀ ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿತ್ತು. ಇದೀಗ ಚಿಕ್ಕಬಳ್ಳಾಪುರ ಅಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ತಡೆ ನೀಡಿದೆ. ಈ ಬಗ್ಗೆ ಹೈಕಮಾಂಡ್ BY ವಿಜಯೇಂದ್ರಗೆ ಪತ್ರ ಬರೆದು B ಸಂದೀಪ್ ಆಯ್ಕೆಗೆ ತಡೆ ನೀಡುವಂತೆ ಸೂಚಿಸಿದೆ. ಇದರೊಂದಿಗೆ ವಿಜಯೇಂದ್ರ ವಿರುದ್ಧ ತೊಡೆತಟ್ಟಿ ನಮ್ಮ ಶಕ್ತಿ ತೋರಿಸುತ್ತೇವೆ ಎಂದು ಸವಾಲು ಹಾಕಿದ್ದ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದಂತೆ ಮಾಡಿ ತೋರಿಸಿದ್ದಾರೆ. ಮತ್ತೊಂದು ಕಡೆ ಅಧ್ಯಕ್ಷ ಸ್ಥಾನದಿಂದ ಅಮಾನತುಗೊಂಡಿರತಕ್ಕಂಥ, ಅಧ್ಯಕ್ಷ ಸ್ಥಾನ ಪಡೆದು ಈಗ ಹೋಲ್ಡ್ ಆಗಿರತಕ್ಕಂಥ ಸಂದೀಪ್ ರೆಡ್ಡಿ, ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶಾಪ. ತೀರಾ ದುರ್ಬಲ ವ್ಯಕ್ತಿಯಾದ ಆತನಿಗೆ ಅಸೂಯೆ ಹೆಚ್ಚು, ಮತ್ತೊಬ್ಬರ ಬೆಳವಣಿಗೆಯನ್ನು ಸಹಿಸುವುದಿಲ್ಲ ಅಂತ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಸುಧಾಕರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿದ್ದು ಅವರ ನೇಮಕವನ್ನು ತಡೆ ಹಿಡಿಯಲಾಗಿದೆ. ನಗರದಲ್ಲಿ ಮಾತನಾಡಿದಂಥ ಸಂದೀಪ್ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದರು. ಕೋವಿಡ್ ಹಗರಣದ ತನಿಖೆ ನಡೆಸುತ್ತಿರುವ ಮೈಕಲ್ ಕುನ್ನಾ ಅವರು ಸಮಯ ನೀಡಿದರೆ ಕೋವಿಡ್ ಅಕ್ರಮದ ಬಗೆಗಿನ ದಾಖಲೆಗಳನ್ನು ನೀಡುವೆ. ಚೆನ್ನೈನ ಮೈಕ್ರೋ ಫೈನಾನ್ಸ್ ಒಂದಕ್ಕೆ ಹಣ ವರ್ಗಾವಣೆಯಾಗಿದೆ ಅಂತ ಹೇಳಿದರು. ಸುಧಾಕರ್ ಪಾಪದ ಹೊರೆ ಹೊಚ್ಚಿದೆ. ನಾನು ವಿಧಾನಸಭೆ ಚುನಾವಣೆಯಲ್ಲಿ ಅವರ ವಿರುದ್ಧ ಕೆಲಸ ಮಾಡಿಲ್ಲ, ತಟಸ್ಥವಾಗಿ ಇದ್ದೇನೆ. ಲೋಕಸಭೆ ಚುನಾವಣೆಯಲ್ಲಿ ಅವರ ಪರವಾಗಿ ಕೆಲಸ ಮಾಡಿದ್ದೇನೆ. ಎಲ್ಲಿ ಬೇಕಾದರೂ ಪ್ರಮಾಣ ಮಾಡಲು ಸಿದ್ಧ
2007ರಿಂದಲೂ ಸುಧಾಕರ್ ನಮ್ಮ ಕುಟುಂಬಕ್ಕೆ ಕಿರುಕುಳ ನೀಡುತ್ತಿದ್ದಾನೆ. ನನ್ನ ಪರವಾಗಿ ಬಿಜೆಪಿ ಹಲವು ಮುಖಂಡರು ಇದ್ದಾರೆ. ಪಕ್ಷಕ್ಕಾಗಿ ಯಾವ ತ್ಯಾಗಕ್ಕೂ ಸಿದ್ಧ ಅಂತ ಸಂದೀಪ್ ಹೇಳಿದ್ದಾರೆ. ಜಿಲ್ಲಾಧ್ಯಕ್ಷ ಸ್ಥಾನ ನೀಡಿದ್ರು ಕೆಲಸ ಮಾಡ್ತೀನಿ, ಕಾರ್ಯಕರ್ತನಾಗಿಯೂ ಕೆಲಸ ಮಾಡ್ತೀನಿ ಅಂತ ಸಂದೀಪ್ ಹೇಳಿದ್ದಾರೆ. ವಿಜೇಂದ್ರ ವಿರುದ್ಧ ವಾಗ್ದಾಳಿ ಮಾಡಿ ಸುಧಾಕರ್ ಹೀರೋ ಆಗಿದ್ರು. ಈಗ ಸುಧಾಕರ್ ವಿರುದ್ಧ ಸಂದೀಪ್ ರೆಡ್ಡಿ ವಾಗ್ದಾಳಿ ನಡೆಸಿ ಮತ್ತಷ್ಟು ಮಗದಷ್ಟು ಸಂಘರ್ಷಕ್ಕೆ ಕಾರಣ ಆಗಿದ್ದಾರೆ. ಬಿಜೆಪಿಯ ಬೀದಿ ಜಗಳ ಇಲ್ಲಿ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ವಿಜೇಂದ್ರ ಮಾಡಿದಂಥ ಒಂದಷ್ಟು ಎಡವಟ್ಟುಗಳು, ತಟಸ್ಥ ಗುಂಪು ಮತ್ತು ರೆಬೆಲ್ ಗುಂಪುಗಳ ಕಚ್ಚಾಟದಿಂದ ಬಿಜೆಪಿ ಕಾರ್ಯಕರ್ತರು ಇವ್ರ ಸವಾಸನೆ ಸಾಕು, ಯಾರನ್ನಾರ ಬೇರೆಯವ್ರ ತನ್ನಿ ಅಂತ ಹೇಳ್ತಾವ್ರೆ. ಆದರೆ ಬಿಜೆಪಿ ಹೈಕಮಾಂಡ್ ಮತ್ತೆ ವಿಜೇಂದ್ರ ಅವ್ರನ್ನ ಮುಂದುವರೆಸಿದ್ರೆ ಇದು ಇಲ್ಲಿಗೆ ಮುಗಿಯಲ್ಲ. ಬೂದಿ ಮುಚ್ಚಿದ ಕೆಂಡ ಇದು ಹಿಂಗೇ ಇರುತ್ತೆ. ವಿಜೇಂದ್ರ ಅವ್ರನ್ನ ಒಪ್ಪಕ್ಕೆ ಅವ್ರು ಯಾರೂ ರೆಡಿ ಇಲ್ಲ. ಯಾಕೆಂದರೆ ವಿಜೇಂದ್ರ ಕೆಲಸಗಳನ್ನ ಪಟ್ಟಿ ಮಾಡ್ತೀನಿ ಅಂತ ಹೇಳೋರಲ್ಲ, ಏನೇನು ಕುತಂತ್ರ ಮಾಡಿದ್ದಾರೆ, ಏನೇನು ಹಾಳು ಮಾಡಿದ್ದಾರೆ, ಏನೇನು ಷಡ್ಯಂತ್ರ ಮಾಡಿದ್ದಾರೆ, ಪಕ್ಷಕ್ಕೆ ಅನ್ಯಾಯ ಮಾಡಿದ್ದಾರೆ, ಎಲ್ಲವನ್ನೂ ಹೇಳ್ತೀನಿ ಅನ್ನೋದು ಯತ್ನಾಳ್ ಅವರ ಇದು. ತಟಸ್ಥ ಗುಂಪು ಕೂಡ ಅವ್ರು ಸಪೋರ್ಟ್ ಮಾಡ್ತಿದೆ. ಕಾರಣ ಎಷ್ಟೇ, ವಿಜೇಂದ್ರ ತಂತ್ರ ಪ್ರತಿತಂತ್ರಕ್ಕಿಂತ ಎಲ್ಲರ ವಿರುದ್ಧ ಕುತಂತ್ರ ಮಾಡಿದೆ ಜಾಸ್ತಿ ಅನ್ನೋದು ಇವರೆಲ್ಲರ ಮಾತು. ನೋಡ್ಬೇಕೇನಾಗತ್ತೆ ಅಂತ. ಇನ್ನು ಬಿಜೆಪಿ ಕಿತ್ತಾಟ ಇದೆಲ್ಲದರ ನಡುವೆ JDS ತಲೆಕೆಟ್ಟು ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ಬಿಟ್ಟವ್ರೆ. ಅಧಿಕಾರದಿಂದ ಬಿಜೆಪಿನ ದೂರವಿಟ್ಟ ಮೈತ್ರಿ ಮಾಡಿಕೊಂಡ ಕಾಂಗ್ರೆಸ್ JDS. ಇದೊಂಥರ ಮಜಾ ಇದೆ ನ್ಯೂಸು. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ JDS ಮೈತ್ರಿ ಮಾಡಿಕೊಂಡಿದ್ದು, ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಸೇರಿಕೊಂಡು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದವು. ಅಲ್ಲದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಲೇ ಇದ್ದಾರೆ ಈಗಲೂ ಕೂಡ. ಇದರ ಮಧ್ಯೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿನ ದೂರವಿಟ್ಟು ಕಾಂಗ್ರೆಸ್ JDS ಮೈತ್ರಿ ಮಾಡಿಕೊಂಡಿದ್ದು ಅಚ್ಚರಿಗೆ ಕಾರಣವಾಗಿದೆ. ಕಾಂಗ್ರೆಸ್ ಬೆಂಬಲಿತ ಮುನಿಕೃಷ್ಣ ಅವರು ದೇವನಹಳ್ಳಿ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರೆ, ಉಪಾಧ್ಯಕ್ಷರಾಗಿ JDS ಬೆಂಬಲಿತ ರವೀಂದ್ರ ಅವಿರೋಧವಾಗಿ ಆಯ್ಕೆಯಾದರು. ಈ ಮೂಲಕ ಬಿಜೆಪಿನ ಅಧಿಕಾರದಿಂದ ದೂರ ಇಟ್ಟಿವೆ ಅದು ಕಾಂಗ್ರೆಸ್ ಹಾಗೂ JDS. ಲೋಕಲ್ ಬಾಡಿ ಪಾಲಿಟಿಕ್ಸ್ ಬೇರೆ ಬೇರೆ, ಬಟ್ ಅವರ ನಿಸರ್ಗ ನಾರಾಯಣ ಸ್ವಾಮಿ, KH ಮುನಿಯಪ್ಪನವರು, ಇನ್ನು ಪೆಳ್ಳು ಮುನಿಶಾಮಪ್ಪ ಸ್ಟ್ರಾಂಗು ಅಂತ ಅವರೆಲ್ಲ ಒಂದಾಗಿರಂಗವ್ರೆ. JDS ಕಾಂಗ್ರೆಸ್ ಅವರು ಗೊತ್ತಿಲ್ಲ, ಇವೆಲ್ಲ ಸಾಮಾನ್ಯ ಮೈತ್ರಿಯಲ್ಲಿ ನಡೀತಾ ಇರ್ತವೆ. ಇನ್ನು ಕೇಂದ್ರದ ವಿರುದ್ಧ ಕಾಲು ಕೆರೆದು ಜಗಳಕ್ಕೆ ಬರುವ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವರು ಕಿವಿ ಮಾತನ್ನು ಹೇಳಿದ್ದಾರೆ. ಸಂಘರ್ಷದಿಂದ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಕೇಂದ್ರ ಸರ್ಕಾರ ಜೊತೆ ಸಂಘರ್ಷ ನಡೆಸೋದ್ರಿಂದ ರಾಜ್ಯದ ಯಾವುದೇ ಸಮಸ್ಯೆ ವಿವಾದ ಬಗೆಹರಿಯುವುದು ಇಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಕರ್ನಾಟಕ ವೈಭವ ವೈಚಾರಿಕ ಹಬ್ಬದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದಂಥ ಕುಮಾರಸ್ವಾಮಿ, ಕರ್ನಾಟಕದ ಅಭಿವೃದ್ಧಿಗೆ ನರೇಂದ್ರ ಮೋದಿ ಅವರ ಸಹಕಾರ ಬದ್ಧವಾಗಿದೆ. ನಾನು ಸೇರಿದಂತೆ ಕೇಂದ್ರದಲ್ಲಿರ್ತಕ್ಕಂಥ ರಾಜ್ಯ ಎಲ್ಲ ಸಚಿವರು ಕೆಲಸ ಮಾಡಲು ತಯಾರಿದ್ದಾರೆ. ಆದರೆ ದಿನಕ್ಕೊಂದು ತಂಟೆ ತಕರಾರು ಮಾಡಿಕೊಂಡು ರಾಜ್ಯ ಸರ್ಕಾರ ಅಮೂಲ್ಯ ಅವಕಾಶವನ್ನು ಹಾಳು ಮಾಡಿಕೊಳ್ತಿದೆ ಅಂತ ಕುಮಾರಸ್ವಾಮಿ ಅವರು ಬೇಸರವನ್ನು ವ್ಯಕ್ತಪಡಿಸಿದರು. ರಾಷ್ಟ್ರಕವಿ ಕುವೆಂಪು ಅವರು ಜಯ ಭಾರತ ಜನನಿಯ ತನುಜಾತೆ ಎಂದು ಬರೆದಿದ್ದಾರೆ. ಕುವೆಂಪು ಅವರು ಭಾರತವನ್ನ ತಾಯಿಯಾಗಿ ಮತ್ತು ಕರ್ನಾಟಕವನ್ನ ಆಕೆಯ ಮಗಳಂತೆ ಭಾವಿಸಿದ್ದಾರೆ. ಇಂತಹ ಮಹೋನ್ನತ ವಿಶಾಲ ದೃಷ್ಟಿಕೋನ ಅವರದ್ದು ಎಂಬುದನ್ನು ಈ ಒಂದು ಸಾಲಿನ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಆದರೆ ರಾಜ್ಯ ಸರ್ಕಾರ ಯಾವ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಿದೆ ಎಂಬ ಬಗ್ಗೆ ಅವಲೋಕನ ಮಾಡಿಕೊಳ್ಳುವುದು ಉಚಿತ ಅಂತ ಸಚಿವರು ಅಭಿಪ್ರಾಯಪಟ್ಟರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನಕ್ಕೆ ಅತಿ ಹೆಚ್ಚು ಗೌರವ ಸಲ್ಲುತ್ತಿದೆ. ಆದರೆ ಕೆಲವು ವಿಘಟಕ ಶಕ್ತಿಗಳು ಇಲ್ಲಸಲ್ಲದ ಅಪಪ್ರಚಾರ ನಡೆಸ್ತಿವೆ. ರಾಷ್ಟ್ರದ ಹಿತದೃಷ್ಟಿಯಿಂದ ಇದು ಒಳ್ಳೆಯದಲ್ಲ ಅಂತ ಕುಮಾರಸ್ವಾಮಿ ಅವರು ಪ್ರತಿಪಾದನೆ ಮಾಡಿದರು. ಹೌದು, ಅನುದಾನದ ದೃಷ್ಟಿಯಿಂದ ಚುನಾವಣೆ ಬಂದಾಗ ಕಿತ್ತಾಡಬೇಕು, ಬೈದಾಡಬೇಕು, ತಾಕತ್ತಿಗಿದ್ರೆ ಗುದ್ದಾಡಬೇಕು. ಚುನಾವಣೆ ಮುಗಿದ ಮೇಲೆ ಹೆಗ್ಲ ಮೇಲೆ ಕೈ ಹಾಕೊಂಡು ನೀವೇನು ನಮ್ಗೆ ಕೊಡ್ತೀರಾ, ತಗೊಬನ್ನಿ ಕೆಲಸ ಮಾಡೋಣ ಅಂತ ಕೆಲಸ ಮಾಡಬೇಕು. ಚುನಾವಣೆ ಮುಗಿದ ಮೇಲೂ ಪ್ರತಿಷ್ಠೆ ಒಣ ಪ್ರತಿಷ್ಠೆಗೆ ಬಿದ್ದರೆ ಹಾಳಾಗೋದು, ನಷ್ಟ ಅನುಭವಿಸೋದು ಜನಗಳು. ಹಾಗಾಗಿ ಪ್ರತಿಷ್ಠೆಯನ್ನು ಬಿಡಿ, ಒಂದಾಗಿ ಅಂತಿದ್ದಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ರಾಜಕಾರಣದಲ್ಲಿ ಒಂದು ಸ್ವಲ್ಪ ಎಲ್ಲ ಕೊಬ್ಬಿಟ್ಟವ್ರೆ, ಎಲ್ಲ ಬಲ್ತವ್ರೆ. ಹಾಗಾಗಿ ಕರಗಬೇಕಲ್ಲ, ಕಿತ್ತಾಡ್ತವ್ರೆ. ಸಾಯ್ತಿರೋದು ನಾವು ಜನಗಳು ಅಲ್ವಾ, ಹಾಗೇನೋ ಮಾಡೋಕ್ಕಾಗಲ್ಲ. ಇನ್ನು ನಮ್ಮ ಕರ್ನಾಟಕದ ಪವರ್ಫುಲ್ ಮಂತ್ರಿ ಸಂತೋಷ್ ಲಾಡು ಆವಾಗ ಟಗ್ರ ಥರ ಕೆರಿತಾ ಇರ್ತಾರೆ, ಕಮಾನ್ ನರೇಂದ್ರ ಮೋದಿ ಅಂತ. ಮತ್ತೆ ನರೇಂದ್ರ ಮೋದಿ ಅವ್ರನ್ನ ಕರೆದಿದ್ದಾರೆ. ಪ್ರಧಾನಿ ಮೋದಿ ಬದಲಿಸಿ ದೇಶವನ್ನು ಉಳಿಸಿ ಅಂತ ಸಂತೋಷ್ ಲಾಡ್ ಕರೆ ಕೊಟ್ಟಿದ್ದಾರೆ. ಅಮೆರಿಕಾದಿಂದ ಕಾಲಿಗೆ ಚೈನ್ ಹಾಕಿಕೊಂಡು ದೇಶದ ಜನರನ್ನ ತಂದು ಬಿಸಾಕಿದ್ದು ಇಡೀ ದೇಶಕ್ಕೆ ಅವಮಾನ ಮಾಡಿದ್ರು. ಭಾರತದಲ್ಲಿ 18 ಲಕ್ಷ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ. ಆದರೆ ಇದರ ಬಗ್ಗೆ ಯಾವುದೇ ಚರ್ಚೆ ಆಗ್ತಾ ಇಲ್ಲ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಸಂತೋಷ್ ಲಾಡ್, ಕಳೆದ 11 ವರ್ಷದಿಂದ ಏನನ್ನೂ ಮಾಡಿಲ್ಲ, ಲೆಕ್ಕ ಇಲ್ಲ, ಬುಕ್ಕಿಲ್ಲ. ಸಾಹೇಬ್ರು ದಿನಕ್ಕೆ 3 ಬಾರಿ ಬಟ್ಟೆ ಬದಲಿಸ್ತಾರೆ, 16 ಗಂಟೆ ಕೆಲಸ ಮಾಡ್ತಾರೆ ಅಂತಾರೆ. ಆದರೆ ಅವರ ಕಣ್ಣುಗಳು ಒಳೆಯುತ್ತಿವೆ. ಏನು ಕೆಲಸ ಮಾಡ್ತಾರೆ ಅನ್ನೋದು ಜನರಿಗೆ ಗೊತ್ತಾಗ್ತಿಲ್ಲ ಅಂತ ಕಳೆದ 10 ವರ್ಷಗಳಲ್ಲಿ ದೇಶದ ಆರ್ಥಿಕತೆ ಕುಸಿದಿರುವ ಬಗ್ಗೆ ಲಾಡ್ ಆಕ್ಷೇಪ ವ್ಯಕ್ತಪಡಿಸಿದ್ದಲ್ಲದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೀವನ ಶೈಲಿ ಕುರಿತು ಕಿಡಿಕಾರಿದ್ರು.
ಮೋದಿ ಒಂದು ಪ್ರೆಸ್ ಮೀಟ್ ನಡೆಸಲಿ, ರಾಜಕೀಯ ವಿಷಯದ ಬಗ್ಗೆ ಚರ್ಚೆಗಳಿಂದ ದೂರವಿರೋದ್ರ ಬಗ್ಗೆ ಕಿಡಿಕಾರಿದ ಲಾರ್ಡ್. ಎಲ್ಲಾ ರಾಜ್ಯಗಳಿಗೆ ಹೋಗಿ ಮೋದಿ ಸಾಹೇಬರು ಪ್ರೆಸ್ ಮೀಟ್ ಮಾಡಲಿ, ಎಂದಾದರೂ ಓಪನ್ ಡಿಸ್ಕಷನ್ ಮಾಡಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ರು. 11 ವರ್ಷದಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರಾ? ಕೇವಲ ಮನ್ ಕಿ ಬಾತ್ ಅಂತಾರೆ. ಕಳೆದ ಲೋಕಸಭೆ ಚುನಾವಣೆ ವೇಳೆ ಮೋದಿಯವರು ಮಂಗಳಸೂತ್ರ, ಪಾಕಿಸ್ತಾನ ಎರಡೇ ಮಾತಾಡಿದ್ದು. 10 ವರ್ಷದಿಂದ ಬಿಜೆಪಿಯವರಿಗೆ ಮೋದಿ ಬಿಟ್ಟರೆ ಯಾವ ನಾಯಕರು ಕಾಣಲಿಲ್ವೇ? ಮಹಾರಾಜ ಅಲ್ಲಿಂದ ಇಳಿಯುವುದೇ ಪರಿಹಾರ ಎಂದರು. ರಾಹುಲ್ ಗಾಂಧಿ ಜೊತೆ ಮೋದಿಯವರು 5 ಗಂಟೆ ಚರ್ಚೆ ಮಾಡ್ತಾರಾ ಅಂತ ಸವಾಲು ಹಾಕಿದ ಸಂತೋಷ್ ಲಾಡ್, ಬಿಜೆಪಿಯಲ್ಲಿ ಕೆಲಸ ಮಾಡುವವರಿಗೆ ಪ್ರಧಾನಮಂತ್ರಿ ಹುದ್ದೆ ಕೊಟ್ಟರೆ ದೇಶ ಉಳಿಯುತ್ತದೆ. ಈಗಾಗಲೇ ದೇಶ 100 ವರ್ಷ ಹಿಂದೆ ಸಾಗಿದೆ. ಪ್ರಧಾನಿ ಬದಲಾದರೆ ದೇಶದ ಆರ್ಥಿಕ ಪರಿಸ್ಥಿತಿ ಉಳಿಯುತ್ತದೆ, ಯುವಕರು ಉಳಿತಾರೆ ಅಂತ ಹೇಳಿದ್ದಾರೆ. ಸಂತೋಷ್ ಲಾಡ್ ಒಳ್ಳೆ ಮಾತು ಹೇಳೋರಪ್ಪ. ಅವ್ರ ಪ್ರಕಾರ ಇನ್ನೊಂದಷ್ಟು ಜನ ಕಾಮೆಂಟ್ ಹಾಕೋರು ಅದಕ್ಕೆ, ನರೇಂದ್ರ ಮೋದಿ ಇಳಿಯದಿರಲಿ, ರಾಹುಲ್ ಗಾಂಧಿ ಇಳಿಸಿ ಲಾಡ್ ಸಾಹೇಬ್ರೆ, ಅಟ್ಲೀಸ್ಟ್ ಕಾಂಗ್ರೆಸ್ ಉದ್ಧಾರ ಆಗುತ್ತೆ, ಅಧಿಕಾರಕ್ಕೆ ಬರುತ್ತೆ. ನರೇಂದ್ರ ಮೋದಿ ಇಳಿಬೇಕು ಅಂದರೆ ನೀವು ರಾಹುಲ್ ಗಾಂಧಿನ ಇಳಿಸ್ಬೇಕು. ರಾಹುಲ್ ಗಾಂಧಿ ಜಾಗಕ್ಕೆ ನೀವಾರ ಕೂತ್ಕೊಳ್ಳಿ, ಯಾರು ಕೂತ್ಕೊಳ್ಳಿ ಅಂತ ಒಂದಷ್ಟು ಸೋಷಿಯಲ್ ಮೀಡಿಯಾ ಕಾಮೆಂಟ್ ಹಾಕಿದ್ದಾರೆ. ನರೇಂದ್ರ ಮೋದಿಯನ್ನು ಇಳಿಸೋಕ್ಕೆ ಬಿಜೆಪಿ ಇಳಿಸ್ಬೇಕು, ಕಾಂಗ್ರೆಸ್ ಅವರು ಹೇಳಿದ ತಕ್ಷಣ ಇಳಿಸೋಕ್ಕಾಗತ್ತೇನು? ಅದಿಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರು ಬಿಟ್ಟರೆ, ಡಿ ಕೆ ಶಿವಕುಮಾರ್ ಬಿಟ್ಟರೆ, ಆಗಿದ್ದಾಗೆ ನರೇಂದ್ರ ಮೋದಿ ಅವ್ರನ್ನ ಕರೆದು ಕಮಾನ್ ಮೋದಿ ಅವರೇ ಉತ್ತರ ಕೊಡಿ ಅಂತ ಕೇಳೋದು ಸಂತೋಷ್ ಲಾಡ್. ಸ್ವಲ್ಪ ಗಟ್ಟಿ ಮನುಷ್ಯ, ಗುಂಡಿಗೆ ಗಟ್ಟಿಯಾಗೈತೆ, ಧೈರ್ಯ ಐತೆ. ಎಲ್ಲ ಬೇರೆಯವರೆಲ್ಲ ಐಟಿ ಇಡಿ ದಾಳಿ ಮಾಡ್ಬಿಟ್ರೆ ಭಯ ಬೀಳ್ತಾರೆ. ಈ ಸಂತೋಷ್ ಲಾಡ್ ಯಾವುದಕ್ಕೂ ಭಯ ಬೀಳೋದಿಲ್ಲ. ಆದಂಗಾಲಿ ಮಾದಪ್ಪನ ಜಾತ್ರೆ ಅಂತ ಬೈತಾ ಇರ್ತಾರೆ, ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ. ಬಟ್ ಗೊತ್ತಿಲ್ಲ ಎಲ್ಲಿವರೆಗೆ ಹಿಂಗೆ ಅಂತ. ಇನ್ನು ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆ 2024 ಬಿಬಿಎಂಪಿ 5 ಚಿಕ್ಕ ಪಾಲಿಕೆಗಳಾಗಿ ವಿಂಗಡಣೆ. ಸಮಿತಿ ಅಧ್ಯಕ್ಷ ರಿಜ್ವಾನ್ ಅರ್ಷದ್, ಅಯ್ಯೋ ಒಂದು ಬೆಂಗಳೂರನ್ನೇ ಉದ್ಧಾರ ಮಾಡ್ತಿಲ್ಲ, 4 ಮಾಡೋದಿಲ್ಲಾಗತ್ತೆ, ಅದಕ್ಕೆ ಸಪ್ರೇಟ್ ಅಧಿಕಾರಿ ಇವೆಲ್ಲ ಬೇಕು. ನೋಡೋಣ, ಓದ್ಬಿಡ್ತೀನಿ ಇದರ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಅಭಿವೃದ್ಧಿ ಮತ್ತು ಸುಗಮ ಆಡಳಿತಕ್ಕಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ 5 ಚಿಕ್ಕ ಪಾಲಿಕೆಗಳಾಗಿ ವಿಂಗಡಿಸಬೇಕು ಅಂತ ಗ್ರೇಟರ್ ಬೆಂಗಳೂರು ಆಡಳಿತ ಸಮಿತಿ ಅಧ್ಯಕ್ಷ ರಿಜ್ವಾನ್ ಅರ್ಷದ್ ಅವರು ಸೋಮವಾರ ಹೇಳಿದರು. ಬೆಂಗಳೂರಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವ ಪೂರ್ವ ವಲಯದ ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆಯ ಕುರಿತು ಸಾರ್ವಜನಿಕರಿಂದ ಸಲಹೆಗಳು ಮತ್ತು ಅಭಿಪ್ರಾಯಗಳನ್ನು ಸ್ವೀಕರಿಸುವ ಕಾರ್ಯಕ್ರಮವನ್ನು ಅಧ್ಯಕ್ಷ ಅರ್ಷದ್ ಸೋಮವಾರ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಒಂದೇ ವೇದಿಕೆಯಲ್ಲಿ ಸಮನ್ವಯವಿದ್ದರೆ ಉತ್ತಮ ಆಡಳಿತವನ್ನು ಸಾಧಿಸಬಹುದು. ಎಲ್ಲಿ ಮತ್ತು ಯಾವ ಬದಲಾವಣೆಗಳು ಆಗಬೇಕು ಎಲ್ಲವನ್ನು ಚರ್ಚಿಸಿ ಅಂತಿಮಗೊಳಿಸಬಹುದು. ಪ್ರತಿಯೊಬ್ಬರು ತಮ್ಮ ಸಲಹೆಗಳನ್ನು ನೀಡಲು ಸಾಧ್ಯವಾಗುತ್ತದೆ. ನಗರದ ಅಭಿವೃದ್ಧಿಗಾಗಿ ಬಲಿಷ್ಠ ವ್ಯವಸ್ಥೆಯನ್ನು ಸಿದ್ಧಪಡಿಸಬೇಕು. ಇದು ಸಾರ್ವಜನಿಕರಿಗೆ ಸೌಲಭ್ಯಗಳು ಸುಲಭವಾಗಿ ಪಡೆಯುವಂತಿರಬೇಕು ಅಂತ ಹೇಳಿದರು. ಮಸೂದೆ ಕುರಿತು ಈಗಾಗಲೇ ಚರ್ಚೆಗಳು ನಡೆದಿವೆ. ಸಮಿತಿಯು 17 ಸಭೆಗಳನ್ನು ನಡೆಸಿದೆ. ಪಾಲುದಾರರೊಂದಿಗೆ ಚರ್ಚಿಸಲಾಗಿದೆ. ಹಲವು ಆಯಾಮಗಳಲ್ಲಿ ಚರ್ಚೆ ನಡೆಸಿದ ಬಳಿಕ ಮಸೂದೆಯನ್ನು ಸಿದ್ಧಪಡಿಸಲಾಗಿದೆ ಅಂತ ತಿಳಿಸಿದರು. ನಗರದ 6 ಸ್ಥಳಗಳಲ್ಲಿ ಸಾರ್ವಜನಿಕ ಸಮಾಲೋಚನೆ ನಡೆಸಲಾಗುತ್ತಿದೆ. ನಗರ ಆಡಳಿತವು ಸವಾಲಿನದ್ದಾಗಿರುವುದರಿಂದ ಸಾರ್ವಜನಿಕರಿಂದ ಪ್ರಮುಖ ಸಲಹೆಗಳನ್ನು ಪಡೆಯಲಾಗುತ್ತಿದೆ. ಮೇಯರ್ ಅವಧಿಯನ್ನು ವಿಸ್ತರಿಸುವ ಅಗತ್ಯವೂ ಇದ್ದು ಅದನ್ನು ಆಡಳಿತ ಸುಧಾರಣಾ ಕಾಯ್ದೆಯ ಮೂಲಕ ಮಾಡಬೇಕಾಗಿದೆ. ನಗರವನ್ನು ಪುನರ್ನಿರ್ಮಿಸಬೇಕಾಗಿದೆ. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ವಿಪತ್ತು ಎದುರಾಗುವ ಸಾಧ್ಯತೆಗಳಿವೆ ಅಂತ ಹೇಳಿದರು. ಬಿಬಿಎಂಪಿ ಚುನಾವಣೆ ಕುರಿತು ಪ್ರಶ್ನೆಗೆ ಉತ್ತರಿಸಿ ಸದನದಲ್ಲಿ ಮಸೂದೆ ಮಂಡಿಸಿ ಒಪ್ಪಿಗೆ ಪಡೆದ ನಂತರ ಚುನಾವಣಾ ದಿನಾಂಕಗಳನ್ನು ಘೋಷಿಸಲಾಗುವುದು ಅಂತ ಹೇಳಿದರು. 5 ವರ್ಷ ಆಗೈತೆ ಇವ್ರ ಪಾರ್ಟಿ, ಇವರು ಎಲ್ಲ ಪಾರ್ಟಿಗೂ ಹೇಳಿ ಇವ್ರ ಯೋಗ್ಯತೆಗೆ ಎಲೆಕ್ಷನ್ ಮಾಡೋಕ್ಕಾಗಲಿಲ್ಲ. ಬಿಬಿಎಂಪಿ ಎಲೆಕ್ಷನ್ 4-5 ವರ್ಷದಿಂದ ಕಾರ್ಪೊರೇಟರ್ ಗತಿಯಿಲ್ಲದೆ ನಿಂತ ವಾರ್ಡ್ಗಳು ಕೆಲಸ ಆಗ್ತಾ ಇಲ್ಲ. ಅಷ್ಟು ಕಾಳಜಿ ಇದ್ರೆ ಚುನಾವಣೆ ಮಾಡಿ ಆಮೇಲೆ ಡಿವೈಡ್ ಮಾಡಿ ಅಲ್ವಾ. 28 ವಿಧಾನಸಭಾ ಕ್ಷೇತ್ರ ಐತೆ. 28 ವಿಧಾನಸಭಾ ಕ್ಷೇತ್ರದಲ್ಲಿ ನೀವು 7 ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಪಾಲಿಕೆ ಮಾಡ್ಕೊಳ್ಳಿ. ಈಗ ಹೆಂಗಿರೋ ಚುನಾವಣೆ ಮಾಡಿ ಒಬ್ಬನ ಮೇಯರ್ ಮಾಡಿರಿ, ಅದಾದ್ಮೇಲೆ ಚೇಂಜ್ ಮಾಡ್ಕೊಳಕ್ಕೇನೈತೆ? ಅಷ್ಟು 4-5 ಮಾಡ್ಕೊಂಡು ಹೋದಾಗ ಅಷ್ಟು ಮೇಯರು ಡೆಪ್ಯೂಟಿ ಮೇಯರ್ ಕಾರ್ ಕೊಡಬೇಕು, ಸಪ್ರೇಟ್ ಕೊಡಬೇಕು, ಅವರವ್ರ ಮೆರವಣಿಗೆ ಅವರವ್ರ ಉತ್ಸವ ಎಲ್ಲವನ್ನೂ ಮಾಡಬೇಕು. ಉಂಡೆ ಬೆಂಗಳೂರಿದ್ರೆ ಅಧಿಕಾರಕ್ಕೆ ಬರೋಕ್ಕಾಗಲ್ಲ ಅಂತ ಕೆಲವರಿಗೆ ಮಾಡ್ತಾರೆ ಅಂತ ಕೆಲವರು ಆರೋಪ ಮಾಡ್ತಾರೆ. ಫುಲ್ಲು ಬೆಂಗಳೂರಿದ್ರೆ ಅಧಿಕಾರಕ್ಕೆ ಬರೋಕ್ಕಾಗಲ್ಲ, ಕಾಂಗ್ರೆಸ್ ಈ ಥರ ಮಾಡ್ತಿದೆ, ಅಟ್ಲೀಸ್ಟ್ 4-5 ಮಾಡಿದ್ರೆ 1-2 ಅಧಿಕಾರ ಕಡಿಬೋದು ಅಂತ ಹಿಂಗೆ ಮಾಡ್ತಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಅವ್ರ ಯೋಗ್ಯತೆ ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗಲೂ ಕೂಡ ಚುನಾವಣೆ ಮಾಡಲಿಲ್ಲ. ಬಿಬಿಎಂಪಿನ ಕಾರ್ಪೊರೇಟರ್ ಗತಿಯಿಲ್ದಾಗ ನಿಂತ ವಾರ್ಡ್ಗಳು ನೋಡೋರು ದಿಕ್ಕಿಲ್ಲ ಅಲ್ಲಿ. ಇವ್ರು ಯಾರೋ ಒಂದಷ್ಟು ಜನ ಬರೋ ಕಮಿಷನ್ಗಳು ಇವರೇ ತಿನ್ನಬೇಕು ಅನ್ನೋ ಕಾರಣಕ್ಕೆ ಚುನಾವಣೆ ಮಾಡದೆ ಆಟ ಆಡ್ತಾವ್ರೆ. ಹಂಗೂ ಚುನಾವಣೆ ಮಾಡೋಕ್ಕಿರೋ ವಾರ್ಡ್ಗಳಲ್ಲಿ ಎಲೆಕ್ಷನ್ ಮಾಡಿ ನಂತರ 7 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಗೆ 1 ಮೇಯರ್ ಮಾಡ್ಬೋದಲ್ಲ, ಹಂಗೆ ಡಿವೈಡ್ ಮಾಡ್ಬೋದಲ್ಲ. ಚುನಾವಣೆ ಮುಂದೂಡಕ್ಕೆ ಏನೇನು ಡ್ರಾಮಾ ಬೇಕೋ ಅವೆಲ್ಲ ಮಾಡ್ತಾವ್ರೆ. ಬಟ್ ಅದೇನಾರು ಇರಲಿ, ನರೇಂದ್ರ ಮೋದಿ ಇಳಿಬೇಕು, ದೇಶ ಉದ್ಧಾರ ಆಗಬೇಕು ಅಂದರೆ ಏನೋ ಸಂತೋಷ್ ಲಾಡ್ ಹೇಳಿಕೆ. ಬಿಬಿಎಂಪಿನ ಭಾಗಗಳು ಮಾಡಿ 4-5 ಮಾಡಿ ಬೆಂಗಳೂರು ಅಭಿವೃದ್ಧಿ ಮಾಡ್ತೀವಿ ಅನ್ನೋ ಅವರ ಆಲೋಚನೆಗಳ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಇದು ಇಂದಿನ ಬಿಗ್ ನ್ಯೂಸ್, ಬಿಗ್ ಡಿಬೇಟ್ ಆಗಿತ್ತು ಅಂತ ಹೇಳ್ತಾ ನಿಮ್ಮ ಸಲಹೆ ಮತ್ತು ಸೂಚನೆಗಳನ್ನು ಸ್ವೀಕಾರ ಮಾಡೋಕ್ಕೆ ಶಿವಕುಮಾರ್ ಸದಾ ಸಿದ್ಧ. ಸಲಹೆಗಳಿದ್ರೆ ಖಂಡಿತವಾಗಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.